ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಮ್ಮ ಯಜಮಾನ್ರು ಮಕ್ಕಳು ಹಾಗೆ ನಮ್ಮ ಚಿಕ್ಕಪ್ಪ ಆಂಟಿ ಮಾವ ಎಲ್ಲರೂ ಸೇರಿಕೊಂಡು ನಾನು ಓದಿದಂತಹ ಶ್ರೀ ವಿಘ್ನೇಶ್ವರ ಬಾಲಿಕಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಕೂಲ್ ಡೇ ಕಾಲೇಜ್ ಡೇ ಎಲ್ಲ ಮಾಡ್ತಾಯಿದ್ರು, ಸಾಂಸ್ಕೃತಿಕ ಕಾರ್ಯಕ್ರಮ. ಹಾಗಾಗಿ ನಾವೆಲ್ಲ ಹೋಗ್ತಾಯಿದ್ವು. ನಾವು ನಮ್ಮ ಓಮಿನಿನ ಅಲ್ಲೇ ರೋಡ್ ಸೈಡಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ಯಾಕಂತಂದರೆ ಮತ್ತೆ ಅಲ್ಲಿ ಹೋಗಿ ರಶ್ ಆದರೆ ಮತ್ತು ಅದೆಲ್ಲ ರಿವರ್ಸ್ ತಗೊಂಡು ಬರೋಕ್ಕೆ ಕಷ್ಟ ಆಗ್ಬೋದು ಅಂತ ಅಲ್ಲೇ ನಿಲ್ಲಿಸಿ ನಾವೆಲ್ಲ ನಟರಾಜ ಸರ್ವಿಸಲ್ಲಿ ಹೋಗ್ತಾಯಿದ್ವು. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗಿತ್ತು. ನಾವು ಸ್ಕೂಲ್ ಫಂಕ್ಷನಿಗೆ ಹೋಗೋದ್ರಲ್ಲಿ ಅರ್ಥ ಇದೆ, ಆದರೆ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಯಾಕೆ ಬರ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಪ್ಪ ಅಂತ ಅಂದರೆ ನಮ್ಮ ಮನೇಲಿ ಒಬ್ಳು ಸಿಂಚು ಅಂತ ಇದ್ದಾರಲ್ಲ, ಅವಳು ನಾನು ಇದೇ ಕಾಲೇಜಿಗೆ ಸೇರಿಸಿರೋದು. ಅವಳು ಇವಾಗ ಫಸ್ಟ್ PUC ಓದ್ತಾ ಇದ್ದಾಳೆ. ಹಾಗಾಗಿ ಅವಳದು ಒಂದು 2 ಡ್ಯಾನ್ಸ್ ಇತ್ತು. ಹಾಗಾಗಿ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಅವರು ಬೆಂಗಳೂರಿಂದ ಬಂದಿದ್ದರು. ನಾವೆಲ್ಲ ಸಾಯಂಕಾಲ ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಹೋಗೋಷ್ಟೊತ್ತಿಗೆ ಮಕ್ಕಳೆಲ್ಲ ಕಲರ್ಫುಲ್ಲಾಗಿ ರೆಡಿಯಾಗಿ ಫೋಟೋಗಳು ತಗೊಳ್ತಾಯಿದ್ರು, ಹಾಗೆ ಡ್ಯಾನ್ಸ್ಗಳನ್ನೆಲ್ಲ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ನಾವೆಲ್ಲ ಹೋಗುವಾಗ ಇಷ್ಟೊಂದು ಆಡಂಬರ ಇರಲಿಲ್ಲ, ಬಟ್ ಇದಕ್ಕಿಂತ ಒಂದು ದೊಡ್ಡ ವೈಭವ ಕಾಲೇಜ್ ಡೇ ಅಂತಂದರೆ ಅದು ನೆಕ್ಸ್ಟ್ ಲೆವೆಲ್ ಆಯಿತಾ. ಏನೋ ನಮ್ಮನೆದೇ ಫಂಕ್ಷನ್ ಏನೋ ಅನ್ನೋ ರೀತಿ ನಾವೆಲ್ಲ ರೆಡಿಯಾಗಿ ಓಡಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಇದ್ದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಅಷ್ಟು ಚಳಿಲೂ ಪಾಪ ಪೇರೆಂಟ್ಸ್ಗಳೆಲ್ಲರೂ ಕೂತ್ಕೊಂಡು ತಮ್ಮ ಮಕ್ಕಳುಗಳ ಡ್ಯಾನ್ಸ್ಗಳನ್ನೆಲ್ಲ ನೋಡ್ತಾಯಿದ್ರು. ಹಾಗೆ ಇವ್ರ ಹೆಸರು ಸಾಯಿರಾ ಅಂತ, ನನ್ನ ಕ್ಲಾಸ್ಮೇಟ್ ಇವರೊಬ್ಬರು ಸಿಕ್ಕಿದ್ರು. ಅವಳು ಹಳೆ ನಂಬರ್ ನನ್ನ ಹತ್ರ ಇತ್ತು. ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ತಾಲೂಕಿಗೆ ಪ್ರಥಮ, ಜಿಲ್ಲಾ ವಿಚಾರಗೋಷ್ಠಿಯಲ್ಲಿ ವಿಜ್ಞಾನಗೋಷ್ಠಿಯಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಇಷ್ಟು ವರ್ಷದ ಈ ಶಾಲೆಯ ಸ್ಥಾಪನೆಯಲ್ಲಿ ಅತ್ಯಧಿಕ ಅಂಕಗಳನ್ನ ಪಡೆದು SSLCಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಒಂದು ಕೀರ್ತಿ ಈ ವಿದ್ಯಾರ್ಥಿನಿಯದ್ದು. ಹಾಗಾಗಿ ಇಡೀ ಜಿಲ್ಲೆಗೆ ಕನ್ನಡ ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿನಿ ಇವಳು ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಬಹಳ ಸಂತೋಷ ಪಡ್ತೀವಿ. ಸ್ನೇಹಿತರೆ, ಇವರ ಹೆಸರು ನಮಿತಾ ಅಂತ ಹೇಳ್ಬಿಟ್ಟು ಇವರು 625ಕ್ಕೆ 612 ಅಂಕಗಳನ್ನ SSLCಯಲ್ಲಿ ತೊಗೊಂಡಿದ್ರಂತೆ. ಹಾಗಾಗಿ ಇವ್ರನ್ನ ಕರೆಸಿ ಸನ್ಮಾನವನ್ನು ಮಾಡ್ತಾಯಿದ್ರು. ನಿಜವಾಗ್ಲೂ ನನಗಂತೂ ಕಣ್ಣು ತುಂಬಿ ಬಂತು. ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಇವ್ರುಗಳೆಲ್ಲ. ಇಷ್ಟೊಂದು ಓದಬೇಕು ಅಂತ ಅಂದರೆ, ಅಷ್ಟು ಮಾರ್ಕ್ಸ್ ಬರಬೇಕು ಅಂದರೂ ಅವರ ಹಾರ್ಡ್ ವರ್ಕ್ ನಿಜವಾಗ್ಲೂ ಅಷ್ಟೇ ಇರುತ್ತೆ. ಅಷ್ಟೇ ಚೆನ್ನಾಗಿ ನಮ್ಮ ಟೀಚರ್ಸ್ಗಳು ಸಹ ಅವ್ರುಗಳಿಗೆ ಎಂಕರೇಜ್ ಮಾಡಿರೋದ್ರಿಂದ ಇಷ್ಟು ಒಂದು ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಅಂತಲೂ ಸಹ ಹೇಳ್ಬೋದು. ಹಾಗೆ ನಾನು ಕಾಲೇಜಿಗೆ ಹೋದಾಗ ಒಂಥರ ಎಲ್ಲ ಓಲ್ಡ್ ಮೆಮೊರಿ ಎಲ್ಲ ಬಂತು. ನಾವು ಫ್ರೆಂಡ್ಸ್ ಎಲ್ಲ ಅಲ್ಲಿ ಒಂದು ಮರ ಇತ್ತು, ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದು, ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ದು, ಕಿತಾಪತಿ ಮಾಡ್ತಾಯಿದ್ದು ಎಲ್ಲ ಸಹ ನೆನಪಾಗ್ತಾಯಿತ್ತು. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವವರು ನಮ್ಮ ಸರ್, ಇವರು ಗಣೇಶ್ ಸರ್ ಅಂತ ಹೇಳ್ಬಿಟ್ಟು ಇವರ ಒಂದು ಸ್ಮಾರಕವನ್ನು ಎಂಟ್ರೆನ್ಸಲ್ಲೇ ಸಹ ನಿರ್ಮಿಸಿದ್ದಾರೆ. ವಾವ್, ವಿಕು ಐಸ್ ಕ್ರೀಮ್ ಕೊಟ್ಟು ಕೊಡು, ಕೆಳಗಡೆ ಹಾಕು. ಇನ್ನೂ ಬಂದಿಲ್ಲ ನಿಮಗೆಲ್ಲರಿಗೂ ನಾನು ಅವಾಗವಾಗ ಹೇಳೋ ರೀತಿ ನನ್ನ ಮಗ ಭಾಳ ಕ್ವಾಟ್ಲೆ ಕೊಡ್ತಾ ಇದ್ದ. ಅವರೆಲ್ಲರೂ ಅಮ್ಮ ಪಾಪ್ಕಾರ್ನ್ ತಿಂತವ್ರೆ ಅಂದ. ಒಂದು ಸತಿ ಪಾಪ್ಕಾರ್ನ್ ತಂದುಕೊಟ್ಟೆ, ಇನ್ನೊಂದು ಸತಿ ಅಮ್ಮ ಐಸ್ ಕ್ರೀಮ್ ತಿಂತವ್ರೆ ಕಣಮ್ಮ ಅಂದ. ಇನ್ನೊಂದು ಸತಿ ಐಸ್ ಕ್ರೀಮ್ ತಂದುಕೊಟ್ಟೆ. ಯಪ್ಪ, ಹೆವಿ ಅಂದರೆ ಹೆವಿ ಟಾರ್ಚರ್ ಕೊಡ್ತಾನೆ. ಅಂತೂ ಪರವಾಗಿಲ್ಲ, ಸುಮ್ಮನೆ ಒಂದು ಕಡೆ ಕೂತಿದ್ದ. ಆಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ನಮ್ಮ ಚಿಕ್ಕಪ್ಪ ಕರ್ಕೊಂಡೋಗಿ ಆಟಾಡ್ಸ್ಕೊಂಡ್ಬಂದರು. ಸಾಲ ಅಂತ ಕೊಟ್ರೆ ಪುಣ್ಯ ಬರುತ್ತೆ, ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ನಿಮ್ಮಂತವರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು. ಆದ್ರೆ ಒಂದು ವಿಷಯ ನೆನಪಲ್ಲಿ,
ಸರಿಯಾದ ಸಮಯಕ್ಕೆ ಸೌಕರ್ಯ ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಬೆಳೆನೂ ಇಲ್ಲ. ಮಳೆ ಬರುತ್ತೆ ಸೌಕರ್ಯ, ಬೆಳೆನೂ ಬರುತ್ತೆ. ಆದಷ್ಟು ಬೇಗ ನಿಮ್ ಸಾಲ ತೀರಿಸಿರುತ್ತೆ. ಮಳೆ ಬಂದಂಗೆ ನೀನು ಸಾಲ ತೀರಿಸ್ದಂಗೆ. ಸಾಲ ತಗೊಳ್ಳೋವಾಗಿರೋ ಕಾಳಜಿ ನಿನಗೆ ತೀರ್ಸೋವಾಗಿರಲ್ಲ. ನಿನಗೆ ಆಸ್ತಿ ವಜಾ ಮಾಡ್ಕೊಂಡ್ರೆ ಬುದ್ಧಿ ಬರೋದು ಬಡ್ಡಿ ಮಗನೇ. ಬೇಡ ಸೌಕರ್ಯ, ಹಂಗ್ ಮಾಡ್ಬೇಡಿ. ನಂಗೆ ಜೀವಕ್ಕೆ ಅಂತ ಆಧಾರವಾಗಿರೋದು ನಾವು ಮಳೆ ಬರಲಿಲ್ಲ ಅಂದ್ರೆ ಮಣ್ಣು ಪಾಲಾಗೋಗ್ತೀವಿ. ಈಗ ಸಾವೇ ನನಗೆ ಗತಿ. ಭೂತಾಯಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಜಗತ್ತಲ್ಲಿ. ತನ್ನ ಮಕ್ಕಳು ಬಳಿ ಕುಡುಗೋಲಿಟ್ಟರು ನಗ್ತಾ ಇದ್ದಾಳೆ. ಒಂದು ನೆಲ್ಲ ಚೆಲ್ಲಿದ್ರೆ ರಾಶಿ ರಾಶಿ ಕೊಡ್ತಾಳೆ. ಇಡೀ ದೇಶನೇ ಕಾಯ್ತಾಳೆ. ನಮ್ಮ ಸಿಂಚು ಅವರು ಮಾಡಿದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂತಂದರೆ ಒಂಥರ ಮೀನಿಂಗ್ಫುಲ್ ಆಗಿರುವಂತಹ ಒಂದು ಸ್ಟೋರಿ ರೀತಿ ಒಂದು ಡ್ಯಾನ್ಸ್ನ ಮಾಡಿದರು. ಅದಾದಮೇಲೆ ಈ ಒಂದು ಡ್ಯಾನ್ಸ್ ಮಾಡಿದ್ರೆ ಆಯಿತಾ, ನಮ್ಮ ಅಣ್ಣನ ಮಗ ಅಂತೂ ಸಿಕ್ಕಾಪಟ್ಟೆ ಹೆದರ್ಕೊಬಿಟ್ಟಿದ್ದ. ಕಣ್ಣೇ ಬಿಡ್ತಾ ಇರಲಿಲ್ಲ. ಬಿಡೋ ಅಂತ ಅಂದ್ರೂ ಕೇಳ್ತಾನೆ ಇರಲಿಲ್ಲ. ನಂಗೆ ಭಯ ಆಗುತ್ತೆ, ಅಮ್ಮ ದೆವ್ವ ಬಂತು ಅಂತ ಪಾಪ ಸಕ್ಕತ್ತೆ ಹೆದ್ರುಕೊಂಡಿದ್ದ. ನನ್ನ ಮಗ ಇನ್ನೂ ಚೆನ್ನಾಗೇ ನೋಡ್ತಾ ಇದ್ದವು. ಅಮ್ಮ ಅದು ಎಲ್ಲೂ ಹೋಯ್ತೈತೆ, ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ಸ್ಟೇಜಿಂದ ಇಳಿದ್ಬಿಟ್ಟು ಹೋಗ್ಬೇಕಾದ್ರೆ, ಅಮ್ಮ ದೆವ್ವಗಳೆಲ್ಲ ಎಲ್ಲೋ ಹೋಗ್ತೈತೆ, ಬನ್ನಿ ಇಲ್ಲಿ ನೋಡ್ಕೊಬರೋಣ ಅಂತ ಅಂತಿದ್ದ. ಅವನಂತೂ ಬರೋಂಗಿಲ್ಲ. ಅಮ್ಮ ನಂಗೆ ರಾತ್ರಿಗೆ ತುಂಬ ಭಯ ಆಗುತ್ತೆ, ನಡ್ರಿ ಹೋಗೋಣ, ಇಲ್ಲಿ ಬೇಡ ಅಂತ. ಅದಾದಮೇಲೆ ನಮ್ಮ ಸಿಂಚೋರ್ದು ಇದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ನಾವು ಸ್ವಲ್ಪ ಹಿಂದೆ ಕೂತಿದ್ದೋ, ಸ್ವಲ್ಪ ಅಲ್ಲ ಫುಲ್ ಹಿಂದೆನೇ ಕೂತಿದ್ದೋ. ನಮಗೆ ಲಾಸ್ಟಲ್ಲೇ ಸೀಟ್ ಸಿಕ್ಕಿದ್ದು. ನಾವು ಬರೋಕ್ಕಿಂತ ಮುಂಚೆ ಪೇರೆಂಟ್ಸ್ಗಳೆಲ್ಲ ಮುಂದೆ ಕೂತ್ಕೊಬಿಟ್ಟಿದ್ರು. ಇಲ್ಲಿಂದ ಸ್ವಲ್ಪ ಕಂಬಗಳು ಮರೆ ಆಗ್ತಾಯಿತ್ತು, ನೋಡಲಿಕ್ಕೆ ಅಷ್ಟೊಂದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಅವಳದು ಆ ಡ್ಯಾನ್ಸನ್ನು ಸಹ ಮುಗಿದಾದ್ಮೇಲೆ ನಾವೆಲ್ಲರೂ ನಮ್ಮ ಶನಿವಾರ ಸಂತೆ ಮೇಲೆ ಸರ್ಕಲ್ ಇದೆಯಲ್ವ, ನಾವೆಲ್ಲ ನಮ್ಮ ಶನಿವಾರ ಸಂತೆ ಮೇಲೆ ಪೇಟೆ ಅಂತ ಕರಿತೀವಿ. ಯಾವಾಗ ನೈಟ್ ಮಾಡ್ತಾರೆ ಹಾಕ್ಲಾ ನೈಟ್ ಇದು ಭಾನುವಾರ ಅದೆಲ್ಲ ಅವತ್ತೇ ಮಾಡ್ಬೇಕು. ಚೈತ್ರಗೆ ಅವತ್ತೇ ಒಂದ್ಸರಿ ಕಳ್ಸರಿ ತೋರಿಸ್ತೀನಿ ಅಂದೆ, ಬರೋದಂತು. ಅದಕ್ಕೆ ಈ ಸತಿ ಕರ್ಕೊಂಡು ಇಲ್ಲೇ ಹೋಯ್ತೈತಲ್ಲ ಕಾರವರು.
ನೋಡಲ್ಲ ಇವತ್ತು. ಆ ಸರ್ಕಲ್ ಹತ್ರ ಹೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಹನುಮ ಜಯಂತಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಒಳ್ಳೆಯ ಒಂದು ಡೆಕೋರೇಷನ್ನ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಟಿಂಗ್ಸು, ಡೆಕೋರೇಷನ್ನು. ಅದಾದಮೇಲೆ ಅಲ್ಲಿ ನಾವು ಯಾವಾಗಲೇ ಪೇಟೆಗೆ ಬಂದ್ರೂ ಅಷ್ಟೇ ಮೇಲೆ ಪೇಟೆಗೆ ಹೋಗಿ ಅಲ್ಲಿ ಪವನಣ್ಣನ ಹತ್ರ ಪಾನಿಪುರಿ ತಿಂದೇ ಮನೆಗೆ ಹೋದರೆ ಸಮಾಧಾನನೇ ಆಗೋದಿಲ್ಲ. ಹಾಗಾಗಿ ತಿನ್ಕೊಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ನಾನು ಹಾಫ್ ಮಸಾಲೆ ಹೇಳಿದ್ದೀನಿ. ಅವನೇನು ತಿನ್ನಲ್ಲ. ವಿಯಾನಿಗೆ ಅಲ್ಲೇ ಇಲ್ವಂತಲ್ಲ. ವಿಯಾನ್ ನಿಂಗೆ ಅಲ್ಲಿಲ್ಲ ಅಲ್ವೇನಾ ಅಂಟಿ? ಅಲ್ಲೈತಂತೆ ಅಲ್ಲ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ವಿಹಾನ್ ಗಲ್ಲಿಲ್ಲ ಕಣೋ ಅಂತ ಅಂದರೆ ಅಂತ ತೋರಿಸ್ತಾ ಇದ್ದ. ಅದಾದಮೇಲೆ ನಾನು ಮಸಾಲೆ ತೊಗೊಂಡೆ. ನಾನು ಜಾಸ್ತಿ ಗೋಬಿ ಮಂಚೂರಿಯನ್ನು ತುಂಬ ಇಷ್ಟಪಟ್ಟೆ ತಿನ್ನೋಕೆ ಹೋಗಲ್ಲ. ಸ್ವಲ್ಪ 1-2 ಪೀಸ್ ತಿಂತೀನಿ ಅಷ್ಟೇ. ಅದಾದಮೇಲೆ ಮಸಾಲೆ ಗೋಬಿ ಎಲ್ಲನೂ ತಿನ್ಕೊಂಡು ಮನೆ ಕಡೆ ಹೊರಟು. ಸರಿ ಆಯ್ತು. ಹೋಗುವಾಗ ಸಿಂಚೋರ ಕಾಲೇಜ್ ಡೇ ಫಂಕ್ಷನ್ ಹಿಂದಿನ ದಿವಸ ನಂದು ಬರ್ತಡೇ ಇತ್ತು. ಹಾಗಾಗಿ ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ನಮ್ಮ ಅವರೆಲ್ಲ ಸೇರಿಕೊಂಡು ಕೇಕ್ನ ತೊಗೊಂಡ್ರು. ಸರ್ರು ಸಹ ಅಲ್ಲಿ ನನಗೆ ವಿಶ್ ಮಾಡಿದ್ರು. ಬಟ್ ಅವ್ರಿಗೆ ಹೆಂಗೆ ಗೊತ್ತಾಯಿತು ಗೊತ್ತಿಲ್ಲ. ಮೊನ್ನೆ ಯಾವಾಗಲೂ ಬರ್ತಡೇ ಇತ್ತಲ್ವ, ರಿಲೇಟೆಡ್ ವಿಶ್ ಹ್ಯಾಪಿ ಬರ್ತಡೇ ಅಂದರು ನಮ್ಮ ಜೈಡ್ ಸರ್ರು, ಇಂಗ್ಲೀಷ್ ಲೆಕ್ಚರರ್ ಅವರು. ಸಿಕ್ಕಾಪಟ್ಟೆ ಖುಷಿಯಾಯಿತು. ಅದಾದಮೇಲೆ ಮನೆ ಕಡೆ ಹೊರಟು. ಪಾಪ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಹಿಂಸೆ ಮಾಡೋದ್ರು. ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ನನ್ನ ಬರ್ತಡೇ ದಿವಸ ಯಾಕೋ ನನಗೆ ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಹಾಗಾಗಿ ನಾನು ಅವತ್ತು ಹೋಗಲಿಲ್ಲ. ಅವತ್ತೂ ನಾನು ಸಿಕ್ಕಾಪಟ್ಟೆ ಹೇಳಿದೆ ಬೇಡ ಅಂತ ಹೇಳ್ಬಿಟ್ಟು. ಆದರೂ ನಮ್ಮ ಆಂಟಿಯವ್ರು ಕೇಳಲಿಲ್ಲ. ನೀವು ಇಲ್ಲಿ ನೋಡ್ತಾ ಇರೋದು ನಮ್ಮದು ಕಾಲೇಜ್ ಇತ್ತಲ್ಲ, ನಮ್ಮ ಗರ್ಲ್ಸ್ ಕಾಲೇಜು. ಅದು ಹಳೆ ಬಿಲ್ಡಿಂಗ್ ಇದು. ಇವಾಗ ಹೊಸದಾಗಿ ನಾನು ಇವಾಗ ಅಲ್ಲಿ ತೋರಿಸೋದ್ನಲ್ಲ ಅಲ್ಲಿ ಮಾಡಿದ್ದಾರೆ. ತೋರ್ಸ ಏನು ಮಾಡಿದೆ? ಅಚ್ಚಿ ಅಕ್ಕ. ಮೊದಲೆಲ್ಲ ಬರ್ತಡೇ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಆದರೆ ಅವಾಗಿನ ಸಂಭ್ರಮಾಚರಣೆ ಇವಾಗಿಲ್ಲ. ಅವಾಗೆಲ್ಲ ಆಸೆ ಅಂತ ಹೇಳ್ಬಿಟ್ಟು ನಾವು ಮಿಡ್ಲ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಚಾಕ್ಲೇಟ್ ಸಿಗೋದು, ಅದೇ ತಗೊಂಡು ಎಲ್ಲರಿಗೂ ಹಂಚಿದ್ರೆ ಅದೇ ಒಂದು ದೊಡ್ಡದು. ಆಮೇಲೆ ಕಾಪಿಕೋ. ಇವಾಗ ಕೇಕ್ ತಂದು ಕಟ್ ಮಾಡಿದ್ರು ಸಹ ಅವಾಗಿದ್ದಂತಹ ಖುಷಿ, ಅವಾಗಿದ್ದಷ್ಟು ನೆಮ್ಮದಿ ಜೀವನ ಖಂಡಿತವಾಗ್ಲೂ ಇವಾಗಂತೂ ಇಲ್ಲಕ್ಕೆ ಇಲ್ಲ. ಬಿಲೇಟೆಡ್ ಮಾವ, ಬಿಲೇಟೆಡ್ ಮಾವಗಾಯ್ತು ತಂದ್ಲು. ಪ್ರತಿ ವರ್ಷ ನಮ್ಮಮ್ಮ ನನ್ನದೇ ಆಗಲಿ ನಮ್ಮ ಅಣ್ಣಂದೇ ಆಗಲಿ ಬರ್ತಡೇ ಬಂತು ಅಂತಂದರೆ ನಾವಲ್ಲಿ ಇಲ್ಲ ಅಂತ ಅಂದ್ರೂ ಸಹ ಆ ಚಾಕ್ಲೇಟ್ನ ಎಲ್ಲರಿಗೂ ಹಂಚೋರು. ತಡಿಯ ಪಾಪ ಚೈತ್ರ. ಓ ಸ್ಪಾನ್ಸರ್ ಇವರಿಬ್ರು. ಆದರೆ ಈ ವರ್ಷ ನಮ್ಮ ಅಮ್ಮಗೆ ನಾನು ಬರ್ತಡೇ ಅನ್ನೋದೇ ಮರ್ತೋಗ್ಬಿಟ್ಟೈತೆ. ನಾನು ಬರ್ತಡೇ ಆಗಿ ನಾನು ಬೆಳಗ್ಗೆಯಿಂದ ಕಾಯಿದೆ. ನಮ್ಮಮ್ಮ ಫೋನ್ ಮಾಡಿಲ್ಲ ರೀ, ನಮ್ಮಮ್ಮ ಫೋನ್ ಮಾಡಿಲ್ಲ ಅಂತ. ರಾತ್ರಿ ಮಲ್ಕೊಳ್ಳುವಾಗ ಯಾವಾಗಲೂ ಫೋನ್ ಮಾಡ್ತೀನಿ. ಅವಾಗ್ಲೂ ಫೋನ್ ಮಾಡಿದ್ದೆ 10 ಗಂಟೆಲಿ. ಇವಾಗಲಾದರೂ ನೆನಪಿಸ್ಕೋಬೋದೇನೋ ಅಂತ ನಮ್ಮಮ್ಮ ನೆನಪಿಸ್ಕೊಳ್ಳಿಲ್ಲ. ನಮ್ಮ ಆಂಟಿಯವ್ರು ಮಾರನೇ ದಿವಸ ಊರಿಗೆ ಬಂದರು, ಗೋಪಾಲ್ಪುರಕ್ಕೆ. ಬಂದಾದ್ಮೇಲೆ ಅವಾಗ ಹೇಳುವಾಗ ಓ ಹೌದಾ ನೆನ್ನೆ ಬರ್ತಡೇನ, ನಂಗೆ ಮರ್ತೇ ಹೋಗ್ಬಿಟ್ಟಿತ್ತು ಅಂತ ಅಂದ್ರಂತೆ. ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಮೂವ್ ಆನ್ ಆಗಬೇಕಲ್ವ. ಹಾಗಾಗಿ ಮುಂದೆ ಹೋಗ್ತಾಯಿದ್ದೀವಿ ಅಷ್ಟೇ ನಾನು ನಮ್ಮಮ್ಮ. ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.